ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 10 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 146 ಅಡಿ 1 ಇಂಚು ಆಗಿರುವಂಥದ್ದು. ಸೊ ಇನ್ನು ಭದ್ರಾ ಡ್ಯಾಮ್ನ ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 13,123 ಕ್ಯೂಸೆಕ್ ನೀರು ಒಳಹರಿವು ಆಗಿರುವಂಥದ್ದು. ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 218 ಕ್ಯೂಸೆಕ್ ನೀರು ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ, ಆದರೆ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಕಳಿಸಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು 100 ಕ್ಯೂಸೆಕ್ ಇದೆ. ಇನ್ನು ಆವಿಯಾಗಿ ಹೋಗುತ್ತಿರುವಂಥ ನೀರು ಅಂದರೆ ಎವಾಪ್ರೇಷನ್ 66 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ನಲ್ಲಿ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 173 ಅಡಿ 7 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಒಳಹರಿವು ನೋಡೋದಾದರೆ 14,039 ಕ್ಯೂಸೆಕ್ ಒಳಹರಿವು ಇತ್ತು. ಇನ್ನು ಲಾಸ್ಟ್ ಇಯರ್ನ ಔಟ್ಫ್ಲೋ ನೋಡೋದಾದರೆ ಅಂದರೆ ಹೊರಹರಿವು ನೋಡೋದಾದರೆ 2,303 ಕ್ಯೂಸೆಕ್ ನೀರು ಹೊರಹರಿವು ಆಗಿತ್ತು. ಇನ್ನು ನಮ್ಮ ಭಾಗದಲ್ಲಿ ಅಂದರೆ ಭದ್ರಾ ಡ್ಯಾಮ್ ಇರುವಂತಹ ಭಾಗದಲ್ಲಿ ಮಳೆಯ ವಿಚಾರಕ್ಕೆ ಬಂದರೆ ಯಾವುದೇ ರೀತಿ ನಿನ್ನೆ ಮಳೆ ಆಗಿಲ್ಲ. ಈ ಏನು ಇನ್ಫ್ಲೋ ಬಂದಿದೆ ಅದು ಜಸ್ಟ್ ಕಳಸ, ನೇನಾರ್ಪುರ ಆ ರೀಜನಲ್ಲಿ ಮಳೆ ಬಂದಿರುವಂಥದ್ದು. ಈ ಭಾಗದಲ್ಲಿ ಡ್ಯಾಮ್ ಇರುವಂಥ ಭಾಗದಲ್ಲಿ ಯಾವುದೇ ರೀತಿಯ ಮಳೆ ಇಲ್ಲ, ಮಳೆ ಚಟುವಟಿಕೆನೇ ಇಲ್ಲ. ಒಂಥರ ಒಂದಿನ ಮಳೆ ಜೋರಾಗಿ ಬಂತು ಮತ್ತೆ ನಿಂತೋಗ್ಬಿಡ್ತು ಅನ್ನಂಗೆ ಆಯಿತು. ಸೊ ನೋಡೋಣ, ಇನ್ನಾದರೂ ಮಳೆ ಬರುತ್ತೋ ಏನೋ ಅಂತ ನೋಡೋಣ. ಖುಷಿಯಾಗಿದ್ವಿ ನಾವೆಲ್ಲ, ಮಳೆ ಸ್ಟಾರ್ಟ್ ಆಯಿತು ಇನ್ನಾರು ಬರುತ್ತೆ ಅಂತ, ಆದರೆ ಯಾಕೂ ಬಂದಿಲ್ಲ. ನೋಡೋಣ. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.